ನಮ್ ಪುಂಗು ಅಂದ್ರೆ ಇಡೀ ಲಾಲ್ಬಾಗೆ ನಂದು ಅಂತಾನೆ. ಸರ್, ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ ಅವ್ರ ಹಸ್ಬೆಂಡ್ ಕ್ಯಾರೆಕ್ಟರ್ ಅಂದ್ರೆ ಅದು ದೆವ್ವದ್ ಮೂವಿ ಅದು. ಗಿಲ್ಲಿ ಗೆಲ್ಲೋದಕ್ಕೆ ನಾನೇ ಕಾರಣ. ನಾನೇನಾದ್ರೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂದಿದ್ರೆ ಗಿಲ್ಲಿ ಗೆಲ್ತಾನೆ ಇರ್ಲಿಲ್ಲ. ನಾನು ಬಿಗ್ ಬಾಸ್ ಫಿನಾಲೆ ಎಪಿಸೋಡ್ಗೆ ಹೋಗಿಲ್ಲ ಅಂದಿದ್ರೆ ಆ ಎಪಿಸೋಡ್ನ ಜನ ಅಷ್ಟೊಂದು ನೋಡ್ತಾನೆ ಇರ್ಲಿಲ್ಲ. ಆ ಎಪಿಸೋಡ್ಗೆ TRPನೇ ಬರ್ತಾ ಇರ್ಲಿಲ್ಲ. ವ್ಯೂಸ್ ನನ್ಗೊಂದು ಸೆಕೆಂಡ್ ಕೊಟ್ರೇನೆ ವ್ಯೂಸ್, ಅಂದ್ರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇನೆ ಮಿಲಿಯನ್ ಗಟ್ಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ. ನಾನು 24x7 ಕಂಟೆಂಟ್ ಕೊಡೋವಂಥ ವ್ಯಕ್ತಿ. ನ್ಯೂಸ್ ಚಾನಲ್ ಅವ್ರು ಯಾವಾಗಲೂ ನನ್ನಿಂದೇನೆ ಬಿದ್ದಿರ್ತಾರೆ. ಅಷ್ಟೊಂದು ಫೇಮಸ್ ಫಿಗರ್ ಅಂದ್ರೆ ಅದು ನಾನ್ ಮಾತ್ರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಈ ನಾಯಣ್ಣ ಎಷ್ಟೇ ಪುಂಗಿದ್ರು ಜನ ಎಲ್ಲ ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಯಲಹಂಕ ಗುರುವಣ್ಣ ಮಾತ್ರ ಮೊದಲಿಂದಾನು ಗುಮ್ತಾನೆ ಇದ್ದಾರೆ. ಸತೀಶಂದು ಅತಿರೇಕದ ಮಾತುಗಳಾಗ್ತೈತೆ. ನಾವು ನೋಡಷ್ಟು ನೋಡ್ತಾ ಇದೀವಿ. ಭಾರಿ ಗಂಚಲಿ ಬೀಳ್ತಾವನೆ. ಲೇ ಸತೀಶ, ಮೇಲೆ ಕೆಳಗಡೆ ಹಮ್ಕೊಂಡಿರೋ ಸರಿ ನಿನ್ಗೆ ಏನ ನಿಂದ? ಇನ್ನೊಬ್ಬನ ಸ್ಲಮ್ಮು ಅಂತ ನನ್ನ ಮಗನೇ ಸ್ಲಮ್ ಬಾಳ್ಗಳು ಬೆಳ್ತಾ ಇದೆ ಕುಡ್ಕೊಂಡು. ಯಾಕೋ ಈ ಯಲಹಂಕ ಗುರುವಣ್ಣ ಮಾತ್ರ ನಾಯಣ್ಣನ ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ. ಹೇಳಿ ಕೇಳಿ ಮೊದಲೇ ಅಣ್ಣ ಕರುವೆ ಕಾರ್ಯಕರ್ತ, ಅಂಥದ್ರಲ್ಲಿ ಗಿಲ್ಲಿಗೆ ಸಪೋರ್ಟರ್ ಬೇರೆ. ಈ ಕಾರಣಕ್ಕೆ ಅಣ್ಣಂಗೆ ಫ್ಯಾನ್ಸು. ನಾಯಣ್ಣಂಗೆ ಮೊದಲಿಂದ ಬಿಡದೇನೆ ಹಿಗ್ಗ ಮುಗ್ಗ ಗುಮ್ತಾ ಇರೋದ್ರಲ್ಲಿ ಯಲಹಂಕ ಗುರುವಣ್ಣ ಮಾತ್ರ ಟಾಪ್ ಅಲ್ಲಿ ಬರ್ತಾರೆ. ನಾಯಣ್ಣಂಗೆ ಇವರೆಲ್ಲ ಹಿಗ್ಗ ಮುಗ್ಗ ಹಿಡ್ಕೊಂಡು ಗುಮ್ತಾ ಇದ್ರು ಕೂಡ ಕಡಿಮೆನೆ ಅಂತ ಅನ್ಸುತ್ತೆ. ನಾವೊಂದ್ ಸ್ವಲ್ಪ ನಾಯಣ್ಣನ ಈ ವಿಡಿಯೋದಲ್ಲಿ ವಿಚಾರಿಸ್ಕೊಂಡ್ ಬರೋಣ ಬನ್ನಿ. ಈ ನಾಯಣ್ಣಂಗೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಜನಗಳಿಗೆಲ್ಲ ಇವಾಗ ಆನ್ಸರ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ನೆಗೆಟಿವ್ ಪಾಸಿಟಿವ್ ಒಟ್ನಲ್ಲಿ ನನ್ನಿಂದ ನ್ಯೂಸ್ ಆಗ್ತಿದೆ. ಆ ನ್ಯೂಸ್ ಇಂದ ಎಷ್ಟೋ ಚಾನಲ್ಗಳಿಗೆ TRP ಬರ್ತಾ ಇದೆ. ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನ್ಯೂಸ್ ಚಾನಲ್ ಅವರೆಲ್ಲ ನನ್ನಿಂದ ಬಿದ್ದಿರ್ತಾರೆ. ನನ್ನಿಂದ ಎಷ್ಟೋ ಚಾನಲ್ಗಳಿಗೆ TRP ಟಾಪ್ ಅಲ್ಲಿದೆ. ನಾನು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ತಾನೇ ಅಷ್ಟೊಂದು TRP ಎಲ್ಲ ಬರ್ತಾ ಇರೋದು ಅಂತೆಲ್ಲ ಪುಂಗ್ತಾ ಇದ್ದಾನೆ. ಬಿಗ್ ಬಾಸ್ ಫಿನಾಲೆಗೂ ಮುಂಚೆ ಗಿಲ್ಲಿ ಗೆಲ್ಲೋದೇ ಇಲ್ಲ, ಗಿಲ್ಲಿ ಹುಟ್ಟು ಥರ್ಡ್ ಕ್ಲಾಸ್ ನನ್ನ ಮಗ, ಕಳ್ಳನ್ ಮಗ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಂತ ನಾಯಣ್ಣ ಇವಾಗ ಗಿಲ್ಲಿ ಗೆಲ್ತಾ ಇದ್ದಂಗೆನೆ ಗಿಲ್ಲಿ ಗೆದ್ದಿರೋದೇ ನನ್ನಿಂದ. ಗಿಲ್ಲಿ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಿದ್ದು ನಾನು. ಅವನಿಗೆ ನೆಗೆಟಿವ್ ಆಗಿ ಬೈದಿದ್ದಕ್ಕೆ ಜನ ಮೊಬೈಲ್ಗಳನ್ನ ಕಿತ್ಕೊಂಡು ವೋಟ್ ಮಾಡಿರೋದು. ಇನ್ ಕೇಸ್ ನಾನೇನಾದ್ರೂ ಗಿಲ್ಲಿಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಅಂದಿದ್ರೆ, ನಾನು ಅಷ್ಟರ ಮಟ್ಟಿಗೆ ಗಿಲ್ಲಿ ಬಗ್ಗೆ ಪ್ರಚಾರ ಮಾಡಿರ್ಲಿಲ್ಲ ಅಂದಿದ್ರೆ ಗಿಲ್ಲಿ ಗೆಲ್ತಾನೆ ಇರ್ಲಿಲ್ಲ. ಅಶ್ವಿನಿ ಗೌಡನೋ ಇಲ್ಲ ರಕ್ಷಿತಾ ಶೆಟ್ಟಿನೋ ಈ ಒಂದು ಫಿನಾಲೆನ ಗೆಲ್ತಾ ಇದ್ರು. ಗಿಲ್ಲಿಗೆ ಅಷ್ಟೊಂದು ಓಟ್ ಬರೋದಕ್ಕೆ ನಾನೇ ಕಾರಣ ಅಂತೆಲ್ಲ ಪುಂಗ್ತಾ ಇದ್ದಾನೆ ನಮ್ಮ ನಾಯಣ್ಣ. ಬಿಗ್ ಬಾಸ್ ನ ಫಿನಾಲೆ ಎಪಿಸೋಡ್ ಅಲ್ಲಿ ಎಲ್ರಿಗಿಂತ ಕಾಸ್ಟ್ಲಿ ಬಟ್ಟೆ ಹಾಕಿದ್ದು ನಾಯಣ್ಣ ಅಂತೆ. ಸುದೀಪ್ ಅಣ್ಣಂಗಿಂತ ಕಾಸ್ಟ್ಲಿ ಬಟ್ಟೆ ಹಾಕಿದ್ದು ನಾನೇ ಅಂತ ಅಲ್ಲಿರೋರೆಲ್ಲ ನಂಗೆ ಆವಾಗ್ಲೇ ಹೇಳಿದ್ರು ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಅದ್ಯಾವಾಗ ಅವ್ರು ಹೇಳಿದ್ರು ನಂಗಂತೂ ಗೊತ್ತಿಲ್ಲ ಗುರುವೆ. ಅಲ್ಲ, ಎದ್ದು ಕಾಣ್ತಾ ಇದ್ದಿದ್ದು ನಂದೆ. ಎಲ್ಲರೂ ಹೇಳಿದ್ರು, ನನ್ನ ಟೀಮ್ ಅವ್ರು ಬಿಗ್ ಬಾಸ್ ಅವ್ರು ಅಷ್ಟು ಜನ ಕೂತಿದ್ದವರೆಲ್ಲ ಹೇಳಿದ್ರು. ಅದ್ರಲ್ಲಿ ನನ್ನ ಫೇವರ್ ಇರೋರು ಒಪ್ಕೊಳ್ತಾರೆ, ಮಿಕ್ಕಿದವರು ಇಲ್ಲ ಯಾವಾಗ ಹೇಳಿದೆ ಅಂತ ಡ್ರಾಮಾಗಳು ಆಡ್ತಾರೆ ನನಗೆ ಹೇಳ್ತಾರೆ. ಸತೀಶ್ ಸರ್ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದ್ಕೆ ನಾನು ಡಿಸೈನರ್ ಹತ್ರ ಹೊಲಿಸ್ಕೊಂಡು ಬಂದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ನಂದು ಬಂದು ಅವತ್ತು ಹೈ ಎಂಡ್ ಡ್ರೆಸ್ ಹಾಕಿರ್ತೀನಿ. ಬೇಕಾದ್ರೆ ನೀವೇ ಅಲ್ಲಿ ಕೂತಿರೋದ್ರಲ್ಲಿ ಎಲ್ಲಾರನ್ನೂ ಅಬ್ಸರ್ವ್ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಅಷ್ಟು ಜನದಲ್ಲಿ ಕಾಸು ಕಾಣ್ತಾ ಇದ್ದಿದ್ದು, ರಿಚ್ ಆಗಿದ್ದು, ಎದು ಕಾಣಿಸ್ತಾ ಇದ್ದಿದ್ದು ಯಾರು? ನಾನು ಹಾಕಿದ ಡ್ರೆಸ್ ಅಷ್ಟು ಹೈ ಎಂಡ್ ಇತ್ತು ಅವತ್ತು. ಯಾಕಂದ್ರೆ ನಾನು ಮುಂಚೆನೆ ಹೇಳಿದ್ದೆ ಫಿನಾಲೆಗೆ ಇಷ್ಟು ಲಕ್ಷದ ಹಾಕ್ತೀನಿ, 5 ಲಕ್ಷದ ಹಾಕ್ತೀನಿ ಅಂತ. ಚಾನಲ್ ಅವರು ಕೊಟ್ಟು ಡಿಸೈನರ್ಗಳಿಂದ ಡಿಸೈನ್ ಮಾಡಿಸಿ ತಗೊಂಡು ಬಂದಿರುವಂಥ ಸುದೀಪ್ ಅಣ್ಣನ ಬಟ್ಟೆಗೂ ಈ ನಾಯಣ್ಣ 2.5 ಲಕ್ಷ ಕೊಟ್ಟು ತಗೊಂಡೋಗಿರುವಂಥ ಶರ್ಟ್ಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಇರ್ಬೋದು ನೀವೇ ಲೆಕ್ಕ ಹಾಕೊಳ್ಳಿ. ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ನಾಯಣ್ಣನ ಬಾಯಲ್ಲಿ ಸುಳ್ಳು ಒಂಥರ ದೇವ್ರು ಹೇಳೋ ಹಾಗೆ ಬರ್ತಾನೆ ಇರುತ್ತೆ, ನಾವು ಕೇಳ್ತಾನೆ ಇರಬೇಕು. ಬಿಗ್ ಬಾಸ್ ಸತೀಶ್ ಅಂತ ಕರೆದ್ರೆ ಅಣ್ಣ ಒಂದು ಇವೆಂಟ್ಗೆ 1 ಲಕ್ಷ ಚಾರ್ಜ್ ಮಾಡ್ತಾನಂತೆ. ಇನ್ ಕೇಸ್ ಏನಾದ್ರು ವಿತ್ಡ್ರಾಗ್ ಆಗಿ ಕರೆದ್ರೆ ಅದಕ್ಕೆ 2.5 ಲಕ್ಷ ಚಾರ್ಜ್ ಮಾಡ್ತಾನಂತೆ. ನನ್ಗಿಂತ ನನ್ನ ನಾಯಿಗೇನೆ ವ್ಯಾಲ್ಯೂ ಜಾಸ್ತಿ ಇರೋದು. ಅದನ್ನ ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ಅಣ್ಣ ಹೇಳ್ತಾ ಇರೋದು. ನನ್ನ ಮೊಬೈಲ್ ಅಲ್ಲಿ ಅದೇ 1 ಲಕ್ಷ, ನಾನು ನಾಯಿ ಬಂದ್ರೆ 2.5 ಲಕ್ಷ ಅಂತ ಅದ್ರದ್ದು ಕ್ಲಾರಿಫೈ ಕೊಟ್ಬಿಡ್ತೀನಿ. ನಾನು ವಿತ್ ಡಾಗೆ ಬಿಗ್ ಬಾಸ್ ಗಿಂತ ಮುಂಚೆ ಹೋಗ್ತಾ ಇದ್ದು 2.5 ಲಕ್ಷ, ನಾನು ವಿತ್ ಡಾಗ್ ಹೋಗೋದೇ 2.5 ಲಕ್ಷ. ಬಿಗ್ ಬಾಸ್ ಸತೀಶ್ ಅಂತ ಕರೆದ್ರೆ ಬರೀ 1 ಲಕ್ಷಕ್ಕೆ ಬರ್ತೀನಿ. ಅಂದ್ರೆ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಸತೀಶ್ ಗಾಡವಂಶು ಡಾಗ್ ಇಂದಾನೆ ಫೇಮಸ್ ಅಂತ ಅರ್ಥ. ಸತೀಶನ ಅದನ್ನ ನಿನ್ ಬಾಯ್ ಬಿಟ್ಟು ಬೇರೆ ಏನಕ್ಕೆ ಹೇಳೋದು? ಎಲ್ರಿಗೂ ಕೂಡ ಗೊತ್ತಿರೋದೆ ನಾಯಿಗೆ ನಿನ್ಗಿಂತ ಜಾಸ್ತಿ ವ್ಯಾಲ್ಯೂ ಇರೋದು. ನಿನ್ಗೆ ನಾಯಿಗಿರೋಷ್ಟು ವ್ಯಾಲ್ಯೂ ಕೂಡ ಇಲ್ಲ ಅಂತ ನಮ್ಗೆಲ್ಲ ಯಾವಾಗ್ಲೂ ಗೊತ್ತಾಗಿದೆ. ನೀನ್ ಪುಂಗೋದು ಯಾವ ಲೆವೆಲ್ಗೆ ಪುಂಗ್ತೀಯ ಅಂತಂದ್ರೆ, ಪುಂಗು ಸತೀಶಣ್ಣ ಅಂದ್ರೆ ಇಡೀ ಲಾಲ್ಬಾಗೆ ನಂದು ಅಂತೀಯ. ಒಂದೊಂದ್ ಕಡೆ ಹೇಳ್ತೀಯ ನಾನು ಈವೆಂಟ್ಗಳಿಗೆಲ್ಲ ಚಾರ್ಜೇ ಮಾಡಲ್ಲ, ಸುಮ್ಮನೆ ಹೋಗ್ತಾ ಇರ್ತೀನಿ, ಅವ್ರೇನಾದ್ರು ಕೊಟ್ರೆ ಮಾತ್ರ ತಗೋತೀನಿ ಅಂತ. ಮತ್ತೆ ಇನ್ನೊಂದ್ ಕಡೆ ಹೇಳ್ತೀಯ ಗಿಲ್ಲಿ ಚಂದ್ರಪ್ರಭಾ ಬೇಕಾದ್ರೆ 30,000ಕ್ಕೂ ಕೂಡ ಇವೆಂಟ್ಗಳಿಗೆ ಹೋಗ್ತಾರೆ, ನಾನ್ ಮಾತ್ರ 2.5 ಲಕ್ಷದಿಂದ 10 ಲಕ್ಷವರೆಗೂ ಚಾರ್ಜ್ ಮಾಡ್ತೀನಿ ಅಂತ. ನಾನು ಬಂದು ಒಂದೊಂದು ಫಂಕ್ಷನ್ಗೆ ಹೋದ್ರೆ ಚಾರ್ಜ್ ಮಾಡಲ್ಲ, ಬಾಯ್ ಬಿಟ್ಟು ಕೇಳಲ್ಲ. ನಾನು ವಿತ್ ಡಾಗೆ ಬಿಗ್ ಬಾಸ್ ಗಿಂತ ಮುಂಚೆ ಹೋಗ್ತಾ ಇದ್ದು 2.5 ಲಕ್ಷ, ನಾನು ವಿತ್ ಡಾಗ್ ಹೋಗೋದೇ 2.5 ಲಕ್ಷ.
ಬಿಗ್ ಬಾಸ್ ಸತೀಶ್ ಅಂತ ಕರೆದ್ರೆ ಬರೀ 1 ಲಕ್ಷಕ್ಕೆ ಬರ್ತೀನಿ. ಅಂದ್ರೆ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನೀನೇ ಹೇಳಬೇಕು. ಅಷ್ಟಕ್ಕೂ ನೀನು ಹೇಳೋವರೆಗೂ ಕಾಯುವಂಥ ಅವಶ್ಯಕತೆ ನಮಗೇನಿದೆ? ನೀನು ಹೋಗಿರುವಂಥ ಪ್ರೋಗ್ರಾಮ್ಗಳು, ನೀನು ಹೋಗಿರುವಂಥ ಇವೆಂಟ್ಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಎಷ್ಟು ದಿವಸದಿಂದ ನಾವೇನು ನೋಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಅದನ್ನೆಲ್ಲ ಬಿಟ್ಟಾಕಿ ಮೋದಿಯವರು ತಗೊಂಡು ಬಂದಿದ್ದಂಥ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ನಮ್ಮಪ್ಪ ಬಿಟ್ಟರೆ ಬೇರೆ ಯಾರು ಕೂಡ ಲಾಯಕ್ಕಲ್ಲ, ಅದಕ್ಕೆ ಪರ್ಫೆಕ್ಟ್ ಶೂಟ್ ಆಗೋದು ನಮ್ಮ ಅಪ್ಪ ಮಾತ್ರ ಅಂತ ಎಲ್ಲ ಕಡೆ ಪುಂಕ್ತಾ ಇದ್ದಾನೆ. ನಮ್ಮಪ್ಪ ಒಂದು ಏರಿಯಾಗೆ ಹೋದ್ರೆ ಅಥವಾ ಒಂದು ಪ್ಲೇಸ್ಗೆ ಹೋದ್ರೆ ಆ ಪ್ಲೇಸ್ನ ಪೂರ್ತಿ ಗೂಡ್ಸಿ ಗುಂಡಾಂತರ ಮಾಡ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಪ್ಲೇಸ್ನ ಕ್ಲೀನ್ ಮಾಡ್ತಾರೆ. ನಮ್ಮಪ್ಪ ಕೈ ಇಟ್ಟಿರೋ ಜಾಗ ಯಾವತ್ತಿಗೂ ಕೂಡ ಗಲೀಜಾಗಿರಲ್ಲ, ಅದನ್ನು ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಆ ಒಂದು ಸ್ಥಳನ ಪಳ ಹೊಳೆಯೋ ತರ ಮಾಡ್ತಾರೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅಂದ್ರೆ ಈಗ ಮೋದಿ ಸರ್ ಹೇಳ್ತಾರಲ್ಲ ಸ್ವಚ್ಛ ಭಾರತ್ ಅಂತ, ಅದಕ್ಕೆ ಲಾಯಕ್ ಆಗಿರೋದು ನಮ್ಮಪ್ಪ ಒಬ್ರೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಂದೆ ಆ ಏರಿಯಾಗ ಹೋದ್ರೆ 1 ವಾರ 15 ದಿವಸದಲ್ಲಿ ಇಡೀ ಏರಿಯಾನೇ ಪಳ ಅಂತ ಮಾಡ್ತಾರೆ. ಆ ತರ ನಮ್ಮ ತಂದೆ ಅಷ್ಟು ಹಂಗಂದ್ರೆ ದೇಶಾದ್ಯಂತ ಜನ ಮಾಡಿದಂತಹ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಯಾವ ರೀತಿಯಾಗಿರುವಂತ ಬೆಲೆ ಕೂಡ ಇಲ್ಲ. ಇವರಪ್ಪ ಮಾತ್ರ ಮೋದಿಯವರ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಭಾಗವಹಿಸಿದ್ರ, ಬೇರೆ ಯಾರು ಕೂಡ ಸ್ವಚ್ಛ ಭಾರತ್ ಅಭಿಯಾನ ಅಷ್ಟು ಸೀರಿಯಸ್ ಆಗಿ ತಗೊಂಡೇ ಇಲ್ವಾ ಅನ್ನೋ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರ್ತಾ ಇದೆ. ಕುಂಗ್ತಾ ಇದ್ದಾನೆ ಅಂತ ಹೇಳಿದವ್ರಿಗೆಲ್ಲ ಅಣ್ಣ ಸರಿಯಾಗಿ ಆನ್ಸರ್ ಮಾಡಿದ್ದಾನೆ ಅಂತ ಹೇಳಿದ್ನಲ್ಲ, ಅದು ಇದೇ ಕಾರಣಕ್ಕೆ. ಕೆಟ್ಟದ್ ಮಾತಾಡಿದ್ರೆ ಮಾತ್ರನೇ ಜನ ಅದನ್ನ ವೈರಲ್ ಮಾಡೋದು, ಒಳ್ಳೇದೆಲ್ಲ ಮಾತಾಡಿದ್ರೆ ಅದು ಪಕ್ಕದ ರೋಡ್ಗೂ ಕೂಡ ರೀಚ್ ಆಗಲ್ಲ. ನಾವು ಕೆಟ್ಟದಾಗಿ ವಕ್ರವಾಗಿ ಉಲ್ಟಾ ಪಲ್ಟಾ ಮಾತಾಡಿದ್ರೆ ಮಾತ್ರ ಅದು ಕೊನೆ ಬೀದಿವರೆಗೂ ರೀಚ್ ಆಗುತ್ತೆ ಅನ್ನೋ ಮಾತುಗಳು ಅಣ್ಣನ ಬಾಯಿಂದ ಬರ್ತಾ ಇರೋದು. ಕೆಟ್ಟದನ್ನ ಶೇರ್ ಜಾಸ್ತಿ ಮಾಡ್ತಾರೆ, ಒಳ್ಳೇದು ಬಂದು ಹರಡೋದೇ ಇಲ್ಲ, ಅದು ಅಲ್ಲೇ ಒಂದು ಪಕ್ಕದ ರೋಡ್ವರೆಗೂ ಹೋಗ್ಬಿಟ್ಟು ಸ್ಟಾಪ್ ಆಗ್ಬಿಡುತ್ತೆ. ಕೆಟ್ಟದ್ದು ಮಾಡಿದ್ರೇನೆ ಜನ, ಕೆಟ್ಟದ್ದು ಮಾತಾಡಿದ್ರೇನೆ, ಆಮೇಲೆ ಉಲ್ಟಾ ಮಾತಾಡಿದ್ರೇನೆ ಅದನ್ನೇ ಸ್ವೀಕರಿಸೋದು. ಇದೆಲ್ಲ ಮಾತುಗಳು ಬರೋದಕ್ಕೆ ಕಾರಣ ಅಣ್ಣ ವೈರಲ್ ಸ್ಟಾರ್ ಅಂತ ಅವಾರ್ಡ್ ಬೇರೆ ತಗೊಂಡಿದ್ದಾನೆ. ಆ ಅವಾರ್ಡ್ ಕೊಟ್ಟವ್ರಿಗೂ ಕೂಡ ಧನ್ಯವಾದಗಳು. ಅಣ್ಣನ ಗುರುತಿಸಿದ್ರಲ್ಲ, ಅಣ್ಣನಲ್ಲಿರೋ ಟ್ಯಾಲೆಂಟ್ನ ನೋಡಿ ಅಣ್ಣನೇ ವೈರಲ್ ಸ್ಟಾರ್ ಅಂತ ಕನ್ಕ್ಲೂಷನ್ಗೆ ಬಂದ್ರಲ್ಲ, ಈ ಕಾರಣಕ್ಕೆಲ್ಲ ಆ ಪ್ರಶಸ್ತಿ ಕೊಟ್ಟವ್ರಿಗೆ ಇಲ್ಲಿಂದಾನೇ ದೊಡ್ಡ ನಮಸ್ಕಾರ. ನಮ್ಮ ಪುಂಗಣ್ಣ ಹೇಳೋದು ಯಾವ ರೇಂಜ್ಗಿದೆ ಅಂತಂದರೆ, ನಾನು ಹೇಳೋದೆಲ್ಲ ಸತ್ಯನೇ, ನನಗೆ ಸುಳ್ಳು ಹೇಳೋದಕ್ಕೆ ಬರೋದೇ ಇಲ್ಲ ಅಂತ. ಆದರೆ ಅಣ್ಣ ಮಾತ್ರ ಒಂದು ಶರ್ಟ್ಗೆ 13 ಲಕ್ಷ ಕೊಟ್ಟಿದ್ದೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾನೆ. ಅದೆಲ್ಲಿಂದ ಎಲ್ಲಿಗೆ ಬಂತಪ್ಪ ನಮ್ಮ ಸಮಾಜ? ಅಂದ್ರೆ ನನಗೆ ಅವರು ಒಂದೊಂದು ಹೇಳೋದಕ್ಕೂ ಹೋಗಿ ನೀವು ಅವ್ರ ಹತ್ರ ಚೆಕ್ ಮಾಡಿ ಅದೆಲ್ಲ ಪ್ರೂವ್ ಮಾಡ್ಬಿಟ್ಟು ಹಾಕಿ ಆ ಥರ ಹೇಳಿರೋದ್ರಿಂದ ಇವತ್ತು ನೋಡಿ ಸಾರಿ ಪಾರ್ಟಿ ಪ್ಲಸ್ ಒಂದು ನನ್ನ ಫ್ರೆಂಡ್ದು ಬರ್ಡೇ ಪಾರ್ಟಿಗೆ ನಿಮ್ಗಳಿಗೋಸ್ಕರ ಆ ಹೊಸ ಶರ್ಟ್ದು ನೋಡಿ, ಇದು ಎಲ್ಲೂ ಹಾಕಿಲ್ಲ, ಫಸ್ಟ್ ಟೈಮ್ ಆಗ್ತಾ ಇರೋದು, ಅದನ್ನ ಲೇಬಲ್ ಕಿತ್ತದೇ ತಗೊಂಡ್ ಬಂದಿದ್ದೀನಿ. ಬರೀ ಒಂದು ಶರ್ಟ್ಗೆ 13 ಲಕ್ಷ ಕೊಟ್ಟಿದ್ದೀನಿ ಅಂತ ಅದು ಯಾರಿಗೋ ಪ್ರೂವ್ ಮಾಡೋಕ್ಕೋಸ್ಕರ ಒಂದು ಟ್ಯಾಗ್ನ ಲೋಕಲ್ ಸೆಟ್ಗೆ ಅಟ್ಯಾಚ್ ಮಾಡಿಬಿಟ್ಟು ನಾನು 13 ಲಕ್ಷದ ಸೆಟ್ ಹಾಕೊಂಡು ಬಂದಿದ್ದೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾನಲ್ಲ. ಮೋಸ್ಟ್ಲಿ ಅಣ್ಣ ನಶೆಲಿದ್ದಾನೆ ಅಂತ ಅನ್ಸುತ್ತೆ. ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಹೇಳ್ತಾನೆ ಆ ಶರ್ಟು 13 ಲಕ್ಷದಲ್ಲ, ನಾನು ನಿನ್ನೆ ನಶೆಲಿದ್ದೆ ಅದಕ್ಕೆ ಹೇಳಿದ್ದು, ನೀವು ಮತ್ತೆ ಏನಾದರೂ ಕೇಳಿದ್ರೆ ನಿಮ್ಮೇಲೂ ಕೂಡ ಕೇಸ್ ಮಾಡ್ತೀನಿ ಅಂತ ನಾಳೆ ಬೆಳಿಗ್ಗೆ ಬಂದು ಹೇಳ್ತಾನೆ. ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಅಣ್ಣ ಈ ತರ ಹೇಳ್ತಾ ಇರೋದು ಇದೇ ಮೊದಲೇನಲ್ಲ. ಇದಕ್ಕೂ ಮುಂಚೆ ಗಿಲ್ಲಿ ಬಿಗ್ ಬಾಸ್ ಗೆಲ್ಲದೇ ಇಲ್ಲ. ಗಿಲ್ಲಿ ಬಿಗ್ ಬಾಸ್ನ ಗೆದ್ಬಿಟ್ರೆ ನಾನು ಗಿಲ್ಲಿ ಕಾಲ್ ಕೆಳಗಡೆ ತೂರ್ತೀನಿ ಅಂತ ಹೇಳಿದ್ದ. ಗಿಲ್ಲಿ ಬಿಗ್ ಬಾಸ್ ಗೆದ್ಮೇಲೆ ಜನ ಎಲ್ಲ ಕಾಲ್ ಕೆಳಗಡೆ ತೂರು ಅಂತ ಕೇಳಿದ್ರೆ ನಾನು ಅದನ್ನ ನಶೆಲಿರೋದು. ನೀವ್ಯಾರು ಕೂಡ ನಂಗೆ ಫೋರ್ಸ್ ಮಾಡಂಗಿಲ್ಲ. ಇನ್ ಕೇಸ್ ನೀವೇನಾದ್ರೂ ಆ ವಿಷಯದ ಬಗ್ಗೆ ಮಾತಾಡಿದ್ರೆ ನಾನು ನಿಮ್ಮೇಲೂ ಕೂಡ ಕೇಸ್ ಹಾಕಿ ಒಳಗಡೆ ಹಾಕಿಸ್ತೀನಿ ಅಂತೆಲ್ಲ ಇವ್ರೆ ತಾನೇ ಹೇಳಿದ್ದು. ಗಿಲ್ಲಿ ಅವರು ವಿನ್ನ ಆದ್ರೆ ನಾನು ಕಾಲ್ ಕೆಳಗ್ ನುಗ್ತೀನಿ ಅಂತ ಹೇಳಿದ್ರಿ. ನನ್ನ ಇಷ್ಟ, ಅದು ನನ್ನ ವೈಯಕ್ತಿಕ. ನಾನು ಕುಡ್ದಿದ್ದೆ ಹೇಳ್ದೆ, ಏನ್ ಇವಾಗ ನುಗ್ಗಲ್ಲ, ಈಗ ಏನ್ ಮಾಡ್ತೀರಾ? ಮತ್ ಹೇಳೋ ಅಂತ ಅವಶ್ಯಕತೆ ನನ್ನ ಇಷ್ಟ ಮೇಡಮ್, ನಾನು ಕುಡ್ದಿದ್ದೆ, ನನ್ನ ಇಷ್ಟ. ಕುಡ್ದಿದೆ ಅಂದಾಗ ಏನ್ ಬೇಕಿದ್ರು ಬಾಯಿ ಬಂದ ನನ್ನ ಇಷ್ಟ. ಅವ್ರು ಕಿತ್ಕೊಳ್ಳಿ ನಂದು. ಈಗ ಎಲ್ಲರೂ ಕೇಳ್ತಾ ಇದಾರೆ ಕಾಲ್ ಒಳಗೆ ಹೋಗಿ ನುಗ್ಗಿ ಇಲ್ಲ ಈಗ ಎಫ್ಐಆರ್ ಮಾಡಿದೀನಿ, ಅವ್ರು ಯಾರು ಕೇಳ್ತಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಿದೀನಿ, 80 ಜನದ ಮೇಲೆ ಎಲ್ಲ ಸ್ಟೇಷನ್ ಹಾಕ್ಸಿ ಜೈಲ್ ಹಾಕ್ಸಿದ್ಮೇಲೆ ಆನ್ಸರ್ ಮಾಡ್ತೀನಿ. ಅಂದ್ರೆ ಈಗ ಮಾತಾಡಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೋದಿತ್ತಲ್ವಾ? ನನ್ನ ಇಷ್ಟ ಅವ್ರೆ, ನನ್ನ ಇಷ್ಟ. ಯೋಚನೆ ಯಾಕೆ ಮಾಡಿ ಮಾತಾಡ್ಬೇಕು? ನನ್ನ ವೈಯಕ್ತಿಕ ಅದು. ನಿಮ್ ಇಷ್ಟ ಅಂದ್ಮೇಲೆ ಬಾಯಿ ಬಂದಂಗ ನನ್ನ ಇಷ್ಟ. ಬಾಯಿ ಬಂದಾಗ ಇನ್ನೂ ಮಾತಾಡಿದೀನಿ, ಅದು ಕಟ್ ಮಾಡೋ ಮೀಟರ್ ಇರೋರು ಹಾಕಿಲ್ಲ, ನಾನೇನ್ ಮಾಡೋಣ ಅದಕ್ಕೆ? ಅಣ್ಣ ಸ್ಟೇಟ್ಮೆಂಟ್ಗಳನ್ನೇನೋ ಪಾಸ್ ಮಾಡ್ತಾನೆ, ಅದನ್ನ ಕ್ಷಣ ಮಾತ್ರದಲ್ಲಿ ತಿರುಗಿಸೋ ಕಲೆ ಕೂಡ ಅಣ್ಣಂಗೆ ಮಾತ್ರ ಗೊತ್ತಿರೋದು. ಇನ್ನು ಅಣ್ಣ ಹೇಳೋ ಪ್ರಕಾರ ತನ್ನ ಮಗನಿಗೋಸ್ಕರ ತಾನು ಮದುವೆ ಆಗೋದನ್ನೇ ಬಿಟ್ಟಿದ್ದಾನಂತೆ. ಆದರೆ ಇದುವರೆಗೂ 2,000 ಪ್ರಪೋಸಲ್ಗಳು ಬಂದಿದೆಯಂತೆ. ಯಾವ ಪಾರ್ಕಲ್ಲಿ ಪ್ರಪೋಸ್ ಮಾಡಿದ್ರು ನಂಗಂತೂ ಗೊತ್ತಿಲ್ಲ. ಇವನ್ಗಿರೋ ಏಜ್ಗೂ ಇವ್ನು ಮಾತಾಡೋ ಮಾತುಗಳಿಗೂ ಸಂಬಂಧನೇ ಇರಲ್ಲ. ಸರ್ ಸಂಗಾತಿ ಇವಾಗ ಇಲ್ಲ ಸದ್ಯಕ್ಕೆ ನಿಮ್ಗೆ ಡಿವೋರ್ಸ್ ಅಂತ ಕೇಸ್ ನಡೀತಾ ಇದೆ. ಮಗನ್ಗೋಸ್ಕರ ನಾನು ಯಾರನ್ನೂ ಮದ್ವೆ ಆಗಲ್ಲ ಸರ್. ನನಗೆ ದೊಡ್ಡ ಹೀರೋಯಿನ್ಗಳೇ ಪ್ರಪೋಸ್ ಮಾಡಿದ್ದಾರೆ, ಬಿಗ್ ಬಾಸ್ ಅಲ್ಲೂ ಹೆಸರು ಹೇಳಲ್ಲ, ಅವರು ಪ್ರಪೋಸ್ ಮಾಡಿದ್ದಾರೆ. ಅಂದ್ರೆ ಯಾರದು ನಾನು ಹೆಸರೆತ್ತಲ್ಲ. ಆದ್ರೂ ಇಲ್ಲೊಬ್ಬ ಆಂಕರ್ ಇವ್ರಿಗೆ ಸರಿಯಾಗಿ ಉಗ್ದಿದ್ದಾರೆ. ಆ ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡ್ ಬನ್ನಿ. ನೀವ್ ಹೇಳ್ತೀರಾ ನಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ, ಬಟ್ ಒಂದಷ್ಟು ಜನ ಹೇಳ್ತಾರೆ ಕತ್ತೆ ಏಜ್ ಆಗಿದೆ ಆದ್ರೂ ಕೂಡ ಈ ತರ ಚಪ್ರಿ ತರ ಆಡ್ತಾರೆ, ಲೂಸ್ ತರ ಆಡ್ತಾರೆ. ಇವಾಗ್ಲೂ ಒಂದ್ ಚಿಕ್ಕ ಹುಡುಗಿ ಮದ್ವೆ ಆಗಕ್ ರೆಡಿ ನನ್ಗೆ. ನೋಡಿದ್ರಲ್ಲ ಅಣ್ಣ ಪುಂಗೋದ್ರಲ್ಲಿ ಎಷ್ಟು ಫೇಮಸ್ ಅಂದ್ರೆ ಇಡೀ ವರ್ಲ್ಡ್ಗೆನೆ ನಂಬರ್ 1. ಇವ್ರ ಮಗ ಬಂದ್ಬಿಟ್ಟು ವರ್ಲ್ಡ್ಗೆ ನಂಬರ್ 2.
ಅದ್ಯಾಕೆ ಪುಂಗೋದ್ರಲ್ಲಿ ನಂಬರ್ 1 ಅಂತೀಯ ಗುರು ಅಂತ ಕೇಳಿದ್ರೆ, ಅಣ್ಣ ಪುಂಗೋದ್ರಲ್ಲಿ ಎಷ್ಟು ಫೇಮಸ್ ಅನ್ನೋದಕ್ಕೆ ಒಂದು ವಿಡಿಯೋ ಬೈಟ್ ಇದೆ, ನೋಡ್ಕೊಂಡ್ ಬನ್ನಿ. ಇದ್ರದ್ದೊಂದು ಒಂದು ವಿಡಿಯೋ 11 ಮಿಲಿಯನ್ ವ್ಯೂಸ್ ಆ ಜಮಾನದಲ್ಲಿ ಆಗಿದೆ. ಅಂದ್ರೆ ಒಂದು 25 ವರ್ಷದಿಂದ 25 ವರ್ಷದ ಹಿಂದೆನೆ ಅಷ್ಟು ಓಡಿದೆ. ಇದು ಹೈಯೆಸ್ಟ್ ವ್ಯೂಸ್ ಯೂಟ್ಯೂಬ್ ಅಲ್ಲಿ 11 ಮಿಲಿಯನ್ಸ್ ಓಡಿದೆ. ಸೂಪರ್ ಸರ್. ಅದ್ರ ವಿಡಿಯೋ ನೋಡಿದ್ರೆ ನಿಮ್ಗೆ ಅದ್ರದ್ದು ಗೊತ್ತಾಗುತ್ತೆ. ಅದು ಏನು ಫೋಟೋ ಹೊಡಿಬೇಕಾದ್ರೆ ಮಿಸ್ಟೇಕ್ ಆಗಿ ವಿಡಿಯೋ ಆನ್ ಆಗ್ಬಿಟ್ಟು ಆಗಿರೋ ವಿಡಿಯೋ. ಅಂದ್ರೆ ನನಗೆ ಅವಾಗ ಆ ವಿಡಿಯೋ ಮಾಡಿದ್ರೆ ಅದು ಯೂಟ್ಯೂಬ್ ಹಾಕ್ಬೋದು, ಇಲ್ಲಿಗೆ ಬಿಡ್ಬೋದು ಅನ್ನೋದು ನಾಲೆಜ್ ಇಲ್ಲದೆ ಇರೋ ಟೈಮಲ್ಲಿ ಫೋಟೋ ಕ್ಲಿಕ್ ಮಾಡಕ್ ಹೋಗಿ ಅದು ವಿಡಿಯೋ ಹೋಗ್ಬಿಟ್ಟು ಅಯ್ಯಯ್ಯೋ ಅಂದ್ಬಿಟ್ಟು ಆಫ್ ಮಾಡಿದೆ. ಅಯ್ಯಯ್ಯೋ ಅನ್ನೋದು ಬಂದ್ಬಿಟ್ಟಿದೆ ಅದ್ರಲ್ಲಿ. ಅಂದ್ರೆ ವಿಡಿಯೋ ಗೊತ್ತಾಯ್ತಲ್ಲ ಅಂತ. ಅಂದ್ರೆ ವಿಡಿಯೋ ವ್ಯಾಲ್ಯೂ ಆಗ ಗೊತ್ತಿರ್ಲಿಲ್ಲ. ಬರೀ ಫೋಟೋ ಹೊಡೆಯೋದು. ವಿಡಿಯೋ ಹೊಡಿಬೇಕು ಅನ್ನೋದು ಗೊತ್ತಿದ್ರೆ ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡಿ ಇಟ್ಕೊಳ್ಳಿ. ನೀವೇ ನಾನೇ ಮಾಡಿ ಇಡ್ತಿದ್ದೆ. ಅದು ಮಿಸ್ಟೇಕ್ ಆಗಿ ಬಂದಿರೋದೇ 11 ಮಿಲಿಯನ್ಸ್ ಓಡಿ. ಓಕೆ. ನೋಡಿದ್ರಲ್ಲ, 11 ಲಕ್ಷ ವ್ಯೂಸ್ಗೆ 11 ಮಿಲಿಯನ್ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ. ಅದನ್ನು 4-5 ಸಲ ಹೇಳ್ತಾನೆ 11 ಮಿಲಿಯನ್ ವ್ಯೂಸ್ ಬಂದಿದೆ, 11 ಮಿಲಿಯನ್ ವ್ಯೂಸ್ ಬಂದಿದೆ ಅಂತ. ನಾಯಣ್ಣನ ಎಷ್ಟು ತಿದ್ದೋಕೆ ಪ್ರಯತ್ನ ಪಟ್ಟರು ಕೂಡ ಅವ್ರು ಮಾತ್ರ ಬದಲಾಗೋದೇ ಇಲ್ಲ. ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ವೇಸ್ಟ್ ಅನ್ಸುತ್ತೆ. ಯಾಕಂದ್ರೆ ನಾಯಿ ಬಾಲ ಡೊಂಕಿ ಅದ್ಯಾವತ್ತೂ ಕೂಡ ಸ್ಟ್ರೈಟ್ ಆಗೋದೇ ಇಲ್ಲ. ಮುಂದಿನ ವಿಡಿಯೋ ಯಾರ ಬಗ್ಗೆ ಇರಬೇಕು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.